ಫಸ್ಟ್ ಹಿಟ್ಟು ನಾದ್ಕೋಬೇಕು ನೋಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಚನ್ನಿ ಮಾಡ್ಕೊರಿ, ನಾದೋದಲ್ಲ. ಫಸ್ಟ್ ಚನ್ನಿ ಮಾಡಿಕೊಂಡು ಇಲ್ಲಿ ನಮ್ಮ ಮಮ್ಮಿ ಒಂದು ಸ್ವಲ್ಪ ಗರಂ ನೀರು ಕಾಸ್ಕೊಂಡು ಈ ಥರ ಹಿಂಗೆ ಹಾಕಿ ನೋಡ್ರಿ. ಗರಂ ಅದ ನೀರು, ಈ ಥರ ಹಿಂಗೆ ಗರಂ ಹೊಂಟದ ನಿಮ್ಗೆ ಹಾಕಿರ್ಬೇಕು. ಈಗ ಹೊಗೆ ಹೊಂಟದ ನೋಡ್ರಿ. ಇದು ಗರಂ ನೀರು ಹಾಕೊಂಡಾರ. ಇದು ಒಂದು ಗುಳ್ಳಿದಾಗ ಒಂದು ತಣ್ಣ ನೀರು ತೊಗೊಂಡು ಅದು ಬಟ್ಟೆ ಇಟ್ಟಾರ. ಸೊ ರೊಟ್ಟಿಗೆ ಸಿಟ್ಬೇಕಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶುಭೋದಯ. ಶುಭೋದಯ ಎಲ್ಲರಿಗೂ. ಇದು ಬಟ್ ರೊಟ್ಟಿ ಮಾಡತ್ತೀನಿ ಇವತ್ತು ಸಂಡೆ. ರೊಟ್ಟಿ ಕಾಳು ಪಲ್ಯ. ಕಾಳು ತೋರಿಸ್ಲಿ. ಯಾವ ಕಾಳು? ಅಲಸಂದಿ ಹಿಂಡಿ ಕಾಳು. ಅಲಸಂದಿ ಅಲಸಂದಿ. ಸೊ ಇಲ್ಲಿ ಹಾಗೆ ನಮ್ಮ ಮಮ್ಮಿ ಇದು ಪಲ್ಯ ಸಾಲಕ್ಕಂತ ಕುಕ್ಕರ್ ಹಚ್ಲತ್ತಾರ. ಫಸ್ಟ್ ಇದು ಕುದಿಸ್ಕೋಬೇಕಲ್ಲ, ಸೊ ಅದಕ್ಕಂತ ಕುಕ್ಕರ್ ಹಚ್ಲತ್ತಾರ. ಕಾಳು ಪಲ್ಯ ಕುಕ್ಕರ್ ಹಚ್ಚೀನಿ. ಮತ್ತು ನೀರಿಗೆ ಬಿಸಿ ಸ್ವಲ್ಪ ಇಟ್ಟು ಬಾದ್ರಿಂದ 15 ನಿಮಿಷ ಬೀಸ್ಕೊಂಬಂದು ಜರ ಜಿಗಿ ಇರ್ಲಿ ಅಂತ ಹೇಳಿ ಜರ ಜಿಗಿ ಹಾಕೋದೀನಿ. ಸ್ವಲ್ಪ ನೀರು ಊರು ಬೆಚ್ಚಗೆ ಮಾಡ್ಕಿಸಿನಿ. ಈಗ ರೊಟ್ಟಿ ಮಾಡ್ತೀನಿ ಬಿಟ್ಟ. ರಾತ್ರಿ ಬಿಟ್ಟ ಮೊಸರು ಹೆಪ್ಪ ಹಾಕಿ ನಾನು ನಿನಗೆ ಇದು ಮಾಡ್ಬೇಕಂದೆ ಬಿಟ್ಟ ತೋರಿಸ್ಲಿಲ್ಲ ನಾ. ಸೊ ಆಯ್ತು ನೋಡ್ರಿ, ಬ್ಯಾಸ್ಗೆಗೆ ಮನೆಗೆ ನಮ್ಮ ಮಮ್ಮಿ ಇದು ಹಿಂಗೆ ಹಾಕ್ತಾರ ಮೊಸರು. ಸೊ ಮನೇನ ಮೊಸರು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತದೆ ನೋಡ್ರಿ. ಎಷ್ಟರಲ್ಲೂ ಗಟ್ಟಿ ಕಾಣೋದು. ಸೊ ಆಮೇಲೆ ಇದು ಆದ್ಮೇಲೆ ರೊಟ್ಟಿ ಆದ್ಮೇಲೆ ಪ್ಲೇಟ್ ಹಚ್ತೀನಂತ ಅವಾಗ ತೋರಿಸ್ತೇನೆ ನಿಮಗೆ ಕ್ಲಿಯರ್. ಮೊಸರು ಹೆಪ್ಪ ಹಾಕಿನಪ್ಪ ರಾತ್ರಿ 10:30 ಮಕ್ಕೋ ಟೈಮಿಗೆ ಮೊಸರು ಹೆಪ್ಪ ಹಾಕಿನ್ಬಿಟ್ಟ. ಈಗ ಬೆಳಗ್ಗೆ ಹಿಂಗೆ ಚಲೋ ಕಾಣತ್ತದ. ಅದು ಗರಂ ನೀರು ಯಾಕೆ ಹಾಕೋತೀವಿ ಮಮ್ಮಿ ನಾವು ಹಂಗೆ ರೊಟ್ಟಿದ? ರೊಟ್ಟಿಗಳು ಎಲ್ಲ ಹರಿತಾವ ಬಟ, ರೊಟ್ಟಿಗಳು ಉರಿತಾವ. ಅದಕ್ಕಾಗಿ ಸ್ವಲ್ಪ ಏನ್ ಮಾಡ್ಬೇಕು, ಗರಂ ನೀರು ಹಾಕೋಬೇಕು. ಗರಂ ನೀರು ಸ್ವಲ್ಪ ಬಾಳ್ನು ಬ್ಯಾಡ್ದು. ಹಿಟ್ಟು ಬಾಳ್ ಜಿಗಿ ಇತ್ತಂದ್ರೆ ಇಲ್ಲ ಬಟ ಜರ ಇಡ್ಬೇಕು, ಇಲ್ಲಾಂದ್ರೆ ಬಡಿಲಕ್ ಒಂದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾನು ಜರ ಹಾಕೊಂಡಿರ್ತ. ಅದಕ್ಕೆ ಸ್ಟಾರ್ಟಿಂಗ ನಮ್ಮ ಮಮ್ಮಿ ಒಂದು ಸ್ವಲ್ಪ ಯಾವಾಗ ಭೀ ಹಾಕೋತಾರ ಅವರು. ಸೊ ಗರಂ ನೀರು ರೊಟ್ಟಿ ಹಾಕ್ತಾರ ಒಂದು ಸ್ವಲ್ಪ ಈ ಥರ ಹಿಂಗೆ ಹಿಟ್ಟು ನಾದುವಾಗ. ಸೊ ಸ್ವಲ್ಪ ಗರಂ ನೀರು ಆಮೇಲೆ ತಣ್ಣು ನೀರ್ಲಿಂತ ನಾದುತ್ತಾರ. ಸೊ ಚಪಾತಿ ಹೆಂಗಾರೆ ಮಾಡ್ಬೋದು, ಈಸಿ ಇರ್ತದ. ರೊಟ್ಟಿದೆ ಒಂದು ಸ್ವಲ್ಪ ಹಿಟ್ಟಿನಾದದ ಇಂಪಾರ್ಟೆಂಟ್ ಇದ್ದಿರ್ಬೇಕು ಅನಿಸ್ತದ ಭಾಳ. ಹೆಂಗೆ ನಾದುತ್ತೀವಿ ಅದೇ ಇಂಪಾರ್ಟೆಂಟ್ ಅದ. ಬಡದೇನು ಎಲ್ಲರೂ ಬಡಿತಾರೆ. ಚಲೋ ನಾದಬೇಕು. ಇವತ್ತೊಂದು ಫಂಕ್ಷನ್ ಅದ ಬಟ. ಅದು ಫಂಕ್ಷನ್ ಮದುವೆಗೆ ಹೋಗೋದ ಇವತ್ತು. ಅಚ್ಚಾ. ಸೊ ಸಂಡೇ ಇವತ್ತು ನಮ್ಮ ಮಮ್ಮಿ ಏನೋ ಫಂಕ್ಷನ್ ಬಂದದಂತ. ಸೊ ಅದಕ್ಕೆ ಹೋಗ್ತಾರ. ಅದಕ್ಕೆ ಅಡುಗೆ ಜಲ್ದಿನೇ ಮಾಡತ್ತಾರ. ಇಲ್ಲಾಂದ್ರೆ ಸಂಡೇ ಜಲ್ದಿ ಮಾಡಲ್ಲ. ಅವ್ರು ಭೀ ಒಂದು ಸ್ವಲ್ಪ ಲೇಟ್, ನಾವು ಭೀ ಲೇಟ್ ಮಾಡಿ ಹೇಳ್ತೀವಲ್ಲ. ಸೊ ಅದಕ್ಕೆ ಸಂಡೇ ಸ್ಲೋ ಇರ್ತದೆ. ಬಟ್ ಇವತ್ತು ಒಂದು ಸ್ವಲ್ಪ ಜಲ್ದಿನೇ ಎದ್ದು ಅಡುಗೆ ಅದು ಮಾಡ್ಲತ್ತಾರ. ನೋಡ್ರಿ ಇಷ್ಟು ಈಸಿಲಿ ಹಿಟ್ಟನ್ನ ಆದದ್ದು. ಅಂದ್ರೆ ಭೀ ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ರೆ ಪರ್ಫೆಕ್ಟ್ ಅರ ನೋಡ್ರಿ. ಇಷ್ಟಿಷ್ಟು ರೊಟ್ಟಿ ಬಡ್ದು ಕೆಸಿನ ಇಡ್ತಾರೆ. ಅವಾಗರೆ ನಮ್ಮ ಸ್ಕೂಲ್ ಟೈಮಿಗರೆ ಹೇಳ್ಬಾರ್ದು. ರೊಟ್ಟಿ ಬಡ್ದು ಅದೇನು ಕೆರಸಿಗೆ ಏನಂತಾರೆ ಬುಟ್ಟಿ, ಅದ್ರದಾಗ ಇಷ್ಟು ಡಗೆ ಹಾಕಿ ಇಟ್ಟಿರ್ತೀವಿ. ರೊಟ್ಟಿ ಇರ್ಲೇಬೇಕು ನಮ್ಮ ಮನೆಗೆ, ಕಡಕ್ ರೊಟ್ಟಿ. ಸೊ ನಮ್ಮ ಉತ್ತರ ಕರ್ನಾಟಕ ಮಂದಿ ಮನೆಗೆ ಎಲ್ಲರೂ ಮನೆಗೆ ರೊಟ್ಟಿ ಇರಲೇಬೇಕು ನೋಡಿ. ಮೇನ್ ರೊಟ್ಟಿನೇ ಅದು. ಬೆಳಗ್ಗೆ ಅದು ಅಲಾರಾಮ್ ಅಂತ ಹೇಳ್ತೀವಿ ನೋಡಿ, ಅದು ರೊಟ್ಟಿನೇ ಅದು ಅಲಾರಾಮ್. ಅದು ರೊಟ್ಟಿ ಬಡ್ಯದ ಬಸ್ಸು. ಸೊ ನನಗೊಂದು ರೊಟ್ಟಿ ಒಂದು ಕಲೆ ಎಲ್ಲ ಬರ್ತದೆ ಅಡುಗೆ. ಈ ರೊಟ್ಟಿದೊಂದು ಟೈಮ್ ಸಿಗಲ್ಲ. ಇದು ನನ್ನ ಕಲೆ ಅದೇ ಹೇಳ್ತೀನಿ. ಡ್ಯೂಟಿ ಅದಲ್ಲ. ಬಡಿಲಕ್ಕೆಲ್ಲ ಬರ್ತದೆ ಅಷ್ಟೇ, ಜರ ಅದು ಹಿಟ್ಟು ನಾದದ ಪ್ರಾಬ್ಲಮ್. ಸೊ ಈ ಚಪಾತಿ ತಿನ್ನೋಕ್ಕಿಂತ ಚಲೋ ರೊಟ್ಟಿನೇ ತಿನ್ಬೇಕತ್ತೆ, ಹೆಲ್ತಿ ಅಲ್ಲ ಮಮ್ಮಿ?
ಹೆಲ್ದಿ ಅದೆಲ್ಲ ಈಗ ಇಲ್ಲಾಗಿಲ್ಲ ಸ್ವಲ್ಪ ರೊಟ್ಟಿನೇ ಚಲೋ ಬಿಡ. ಅದ್ರೊಳಗೆ ಈ ಬ್ಯಾಸ್ಗಿದಾಗ ಹೋಗುತ್ತೆ. ಸೊ ರೊಟ್ಟಿ ಹಿಟ್ಟು ಅದು ಈ ಥರ ಹಿಂಗೆ ಚನ್ನಿ ಮಾಡ್ಕೊಂಡು ಒಂದು ಸ್ವಲ್ಪ ಸೈಡಿಗೆ ತೊಗೊಂಡು ಬಡಿಬೇಕು. ಹಾಂ, ಇದು ಒಂದು ಆವಾಜೇ ಬೇರೆ, ರೊಟ್ಟಿ ಬಡೋದು ಆವಾಜ್. ಅದ್ರ ಬ್ಯಾಸ್ಗೆದಾಗ ಜರ ಈಗ ಇದ್ರದಾಗ ಬಿಸಿಲ್ದಾಗೆಲ್ಲ ರೊಟ್ಟಿ ಕಾಳು ಪಲ್ಯ ಮೊಸರ ಇಂಥವೇ ಊಟ ಮಾಡ್ಬೇಕು ನೋಡ್ರಿ. ಇದೇ ಚಲೋ ಅಂದ್ರೆ ಇಂಥವೇ ಊಟನೇ ಹೋಗ್ತಾವ. ಚಪಾತಿ ರೈಸ್ ಅನ್ನ ಬ್ಯಾಳಿ ಅವೆಲ್ಲ ಹೋಗಲ್ಲ ಈಗ. ರೊಟ್ಟಿ ಮತ್ತು ರಾಗಿ ಗಂಜಿ, ಹಿಟ್ಟಿನ ಗಂಜಿ, ರಾಗಿ ಗಂಜಿ, ಹಾಂ ನಾವು ಮನೆ ಹೇಳಿ ಎಲ್ಲ. ಬಲ್ಲಿ ಇನ್ನೊಂದು ರೊಟ್ಟಿ ಹಂಚದ ದೊಡ್ಡದ, ಬಟ್ ನಮ್ಮ ಮಮ್ಮಿ ಮಾಡಲ್ಲ, ಇದ್ರದಾಗೆ ಮಾಡ್ತಾರ. ಯಾಕಂದ್ರೆ ದಪ್ಪ ಮಾಡಿದ್ರಿಲ್ಲ ಬಿಟ್ಟ ರೊಟ್ಟಿಗಳು ಉಬ್ಬತಾವ ಬಿಟ್ಟ. ನಾ ದಪ್ಪ ಮಾಡಲ್ ಬಿಟ್ಟ. ಹೌದು, ತೆಳ್ಳಗೆ ಮಾಡ್ತಾರ ಪೂರ್ತಿ ಅವ್ರು. ಇಲ್ಲಿ ನೋಡ್ರಿ. ಸೊ ಈ ತನ ನೀರ್ಲಿಂತ ಬಟ್ಟಿಲಿ ಅದು ಒರೆಸ್ಬೇಕು ರೊಟ್ಟಿಗೆ. ಸೊ ನಮ್ಮ ಮಮ್ಮಿ ಫುಲ್ ತಳ್ಳು ಮಾಡ್ತಾರೆ ನೋಡ್ರಿ ರೊಟ್ಟಿ. ಅದಕ್ಕೆ ಅವ್ರು ಮಾಡೋ ರೊಟ್ಟಿ ಬಿ ಆಮೇಲೆ ಎಲ್ಲ ಕಟ್ಟಿ ಆತವು. ಹಾಂ, ಆಯ್ತು ಮಾಡಿದ್ಮೇಲೆ ಕಟ್ಟಿನಿ ಆಯ್ತು. ಬಟ್ ಅವೇ ಟೇಸ್ಟ್ ಸ್ವಲ್ಪ ಕುರುಮ್ ಹೌದು. ಸೊ ದಪ್ಪ ರೊಟ್ಟಿ ನಮ್ಮ ಹೋಗಲ್ಲಪ್ಪ ಖರೆ ಹೇಳ್ಬೇಕಂತಂದ್ರೆ. ತಳ್ಳಿಗೆ ಇರಬೇಕು ರೊಟ್ಟಿ. ನಮ್ಮ ಮನೆ ಎಲ್ರಿಗೂ ತಳ್ಳನ್ ರೊಟ್ಟಿನೇ ಬೇಕು. ಹೌದಲ್ಲ. ಹಾಂ, ಇದು ಭೀ ಅದ ನೋಡ್ರಿ ಇಂಪಾರ್ಟೆಂಟ್. ಅಲ್ಲೊಂದು ರೊಟ್ಟಿ ಬೇಯತನ ಏನಂತಾರೆ ಗರಮ್ ಆಗತ್ತನ, ಅದು ಇನ್ನೊಂದು ಅಲ್ಲಿ ನಾವು ಬೆಳಿಗ್ಗೆ ನೋಡಿ ರೊಟ್ಟಿ ಅದು ರೆಡಿಯಾಗಿರ್ಬೇಕು. ಇದಕ್ಕೆ ಗ್ಯಾಸ್ ಭೀ ವೇಸ್ಟ್ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ಬೇಕು ಆ ಕಡೆ ಈ ಕಡೆ ಎರಡು. ನಾವು ಜಾಸ್ತಿ ಏನ್ರಿ ಸಣ್ಣ ಇದು ಏನಂತಾರ್ರಿ ಮಟನ್ ಭಾಳ ತಿನ್ನಲ್ರಿ ನಾವು. ಯಾಕಂದ್ರೆ ಈಗ ಇದಕ್ಕೆ ಕರಿಗೆ ತಿಂದೀವಲ್ರಿ ನಾವೀಗ. ಸೊ ಸಂಡೇ ಹಂಗಂತ ನಾವು ಜಾಸ್ತಿ ತಿನ್ನಲ್ರಿ ಮಟನ್. ಇದೆ ಅಂದ್ರೆ ಯಾವಾಗೂ ತಿನ್ನಲ್ರಿ ನಾವು. ಹಾಗಂತ ಕಾಳು ರೊಟ್ಟಿ ತರಕಾರಿ ತಿಂತಾವ ನೋಡಿ. ತತ್ತಿ ಭೀ ಭಾಳ ತಿನ್ನಲ್ರಿ ನಾವು. ನೋಡ್ರಿ, ತಳ್ಳನ್ ರೊಟ್ಟಿ ಮಾಡಿದ್ರೆ ಒಬ್ಬಿ ಉಬ್ಬುತ್ತವೆ, ದಪ್ಪನ ರೊಟ್ಟಿ ಮಾಡಿದ್ರೆ ಉಬ್ಬುತ್ತಾವ ಅಂತ ಏನಲ್ಲ. ಸೊ ಮಾಡೋದ್ರ ಮೇಲೆ ಡಿಪೆಂಡ್ ಇರ್ತದೆ ರೊಟ್ಟಿ ನಾವು ಹೆಂಗೆ ಮಾಡ್ತೀವಿ, ಹಿಟ್ಟು ಹೆಂಗೆ ನಾದಿರ್ತೀವಿ. ಮೇನ್ ಹಿಟ್ಟು ಚೆಂದ ನಾದ್ಕೋಬೇಕು. ಹದ ಬರಂಗ್ ಹಿಟ್ಟು ನಾದ್ಕೊಂಡೆ ಅಂದ್ಬಿಟ್ಟ ರೊಟ್ಟಿ ಫಸ್ಟ್ ಕ್ಲಾಸ್ ರೊಟ್ಟಿ ಬರ್ತಾವ ಬಿಟ್ಟ. ನೀ ಏಸ್ತಿನೇ ಕಿಡಬೇಟ ರೊಟ್ಟಿ ಒಟ್ಟ ಖರಾಬ್ ಆಗಲ್ ಬಿಟ್ಟ. ಸುಮ್ಮನೆ ಮಂದಿ ಅಂತಾರ ಬಿಟ್ಟ ರೊಟ್ಟಿ ಖರಾಬ್ ಆಗ್ತಾವ. ರೊಟ್ಟಿ ಏನು ಖರಾಬ್ ಆಗಲ್ಲ. ಹೌದು, ರೊಟ್ಟಿನೇ ಖರಾಬ್ ಆಗಲ್ಲ ಬಿಡು. ಎಷ್ಟೇ ದಿನ ಇಡು ನೀ ಒಟ್ಟ ರೊಟ್ಟಿಗೂ ಖರಾಬ್ ಆಗಲ್ಲ. ರೊಟ್ಟಿ ಖರಾಬ್ ಆಗದ್ ಸುಡ್ರಿ. ಯಾಕಂದ್ರೆ ನಮ್ಮ ಮನೆಗೆ ಭೀ ಇರ್ತಾವಲ್ರಿ ಭಾಳ ದಿನ. ನಮ್ಮ ಮಮ್ಮಿ ಮಾಡಿ ಇಡ್ತಾರಲ್ಲ, ಹಂಗೆ ಕಟ್ಟಿ ರೊಟ್ಟಿ ಭೀ ಇರ್ತಾವ. ಸೊ ಅದಕ್ಕೆ ಒಟ್ಟ ಯಾವಾಗ ರೊಟ್ಟಿ ಖರಾಬ್ ಆಗ್ತಾವ ಬಿಟ್ಟ ಗೊತ್ತೇ ಮಳಿ ಬರ್ತದ ನೋಡ್ಬಿಟ್ಟ. ಮಳಿ ಒಳಗ ಅವಾಗ ರೊಟ್ಟಿ ಖರಾಬ್ ಆಗ್ತಾವ. ಯಾಕಂದ್ರೆ ಇದು ಇರಲ್ಲ ಅವಾಗ ಮೋಡ ಇರ್ತದಲ್ಲ, ಬಿಸಿಲಿರಲ್ಲ ಬಿಟ್ಟ ಹಂಗಂತೇಳಿ. ಆದ್ರೆ ಈ ದಿನದಾಗಿನ ಬಿಟ್ಟ ರೊಟ್ಟಿ ನೀ ಎಷ್ಟೇ ದಿನ ಮಾಡಿಡ್ಬಿಟ್ಟ. ಈ ದಿನ ಆಯ್ತು, ಚಳಿಗಾಲ ಆಯ್ತು, ಒಟ್ಟ ರೊಟ್ಟಿ ಖರಾಬ್ ಆಗಲ್ಲ ನೋಡ್ರಿ.
ಸೊ ನೋಡ್ರಿ ರೊಟ್ಟಿಗಳು ಈ ದಿನದಾಗ ರೊಟ್ಟಿಗಳು ಒಟ್ಟ ಖರಾಬ್ ಆಗಲಿ ಅಂತ ಇಷ್ಟೇ ದಿನ ಇಟ್ರಿ. ಸೊ ಮಾಡೋರ್ ಮನೆಗೆ ಎಲ್ಲರ ಮನೆಗೆ ಗೊತ್ತಿರ್ತದೆ, ಯಾರು ಮಾಡಿಡ್ತೀರ ಅವ್ರ ಮನೆಗೆ ಗೊತ್ತಿರ್ತದೆ. ರೊಟ್ಟಿ ಒಟ್ಟ ಇಲ್ಲ ಬಿಟ. ಸೊ ಇಷ್ಟು ರೊಟ್ಟಿ ಮಾಡಿದ್ರು ನೋಡ್ರಿ ಇಷ್ಟತನ ಮಮ್ಮಿ. ಇಲ್ಲಿ ಚಾಕ್ ಇಟ್ಟೀನಿ, ಇಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ತದ ಅಲ್ಲಿ ಮಾಡ್ಲತ್ತಾರ. ಸೊ ಪಲ್ಯ ಸಲಕ್ಕೆ ಈಗ ಜಸ್ಟ್ ಕುಕ್ಕರ್ ಇಳಿಸಿದ್ರು ಮಮ್ಮಿ. ಸೊ ಪಲ್ಯ ಸಲಕ್ಕೆ ಏನೇನು ಬೇಕು, ಟಮಾಟ, ಉಳ್ಳಾಗಡ್ಡಿ 2 ಟಮಾಟ ಮತ್ತು 2 ಉಳ್ಳಾಗಡ್ಡಿ 1 ಟಮಾಟ ಕಟ್ ಮಾಡೀನಿ. ಮತ್ತಮ್ಮ ಫಂಕ್ಷನ್ ಯಾರ್ದು ಇವತ್ತು? ಇವತ್ತು ಬಿಟ ನಿಮ್ಮ ದೊಡ್ಡಮ್ಮ ಮಾಡ್ಬಿಟ, ನಿಮ್ಮ ದೊಡ್ಡಮ್ಮನು ಗೆಳತಿದು ಮಗಳದು. ಓ ನಮ್ಮ ದೊಡ್ಡಮ್ಮ ಫ್ರೆಂಡಿಂದು ಮಗಳಿಂದ ಬಿಟ ಅವ್ರದ್ದು ಪಾಪ ಅವ್ರಿಗೆ ಹುಡುಗಿಗೆ ತಂದೆ ಇಲ್ಲ ಬಿಟ. ಅವ್ರು ಮನೆಯವ್ರು ತೀರ್ಕೊಂಡಾರ. ಹೇಳ್ಯಾರ ಬಿಟ ಅವ್ರು ಎಲ್ಲಿ ಇರ್ತಾರ ಬಿಟ ಅಂತಂದ್ರ ಇಲ್ಲಿ ಇದಕ್ಕೆ ಇರ್ತಾರ ಬಿಟ. ಅವ್ರು ಮಹಾರಾಷ್ಟ್ರಕ್ಕೆ ಇರ್ತಾರ ಬಿಟ, ಕೋಲ್ಹಾಪುರ್ಕ್. ಅಲ್ಲಂದ್ರೆ ಇಲ್ಲ ಅವ್ರ ಅಣ್ಣ ಇರ್ತಾರ ಬಿಟ ಶಾಬಾದ್ನಾಗ. ಅವ್ರ ಅಣ್ಣ ಹೆಂಡತಿ ಶಾಬಾದ್ನಾಗ ಇರ್ತಾರ. ಅವ್ರು ಬೆಲ್ಲಿ ಬಂದ್ ಕಿಸಿನ ಅವ್ರು ಏನೇ ಫಂಕ್ಷನ್ ಮಾಡ್ಬಿಟ್ಟ ಅಲ್ಲಿ ಮಾಡಲ್ಲಕ್ಕಿ. ಎಲ್ಲಷ್ಟು ಫಂಕ್ಷನ್ ಇಲ್ಲೇ ಮಾಡ್ತಾಳಕಿತ್ತ ಅವ್ರ ಮನೆಗೆ ಬಂದ್ ಕಿಸಿ. ಅದ್ ಸಲಕ್ಕೆ ಈಗ ಮದುವೆ ಆದ್ರೂ ಅವ್ರ ಅಣ್ಣ ಹೆಂಡತಿ ನಿಂತಿಗೆಸಿಂದ ಮಾಡ್ಲಾರ. ಹುಡುಗಿ ಕೊಟ್ರ ಬಿಟ್ಟ ಇಲ್ಲಿ ಗುಲ್ಬರ್ಗಕ್ಕೆ. ಅದಕ್ಕೆ ಮದುವೆ ಇಲ್ಲೇ ಗುಲ್ಬರ್ಗ ಕಲ್ಯಾಣ ಮಂಟಪನ್ಯಾಗ ಹೋಗ್ಬೇಕೇನಿ. ಹೋಗ್ಬೇಕ ಯಾಕೆ ಹೇಳ್ಯಾರ ಬಿಟ್ಟ ಅಷ್ಟು ದೂರ್ಲಿಂದ. ಹೌದು, ಬಿಡ್ಲಾಕ್ ಬರಲ್ಲ, ಚಂದ ಅನ್ಸಕ್ ಬಿಡ್ಲಾಕ. ಅದಕ್ಕಂತ ಹೋಗ್ಬೇಕು. ಎಲ್ಲರಿಗೆ ಮಾಮಾರಿಗೆ ಹೇಳ, ದೊಡ್ಡಮ್ಮಗೆ ಹೇಳ, ಚಿಕ್ಕಾಗ ಹೇಳ. ಈಗ ದೊಡ್ಡಮ್ಮನ ಚಿಕ್ಕ ಕಾಲ್ತು ಹೊಲತ್ತೀವಿ. ನಾ ಏನ್ ರೆಡಿ ಆತಿ ಅಂತ ತೋರ್ಸಕತ್ತಿ. ನವಮಿ ಯಾವ ಸೀರೆ ಹಾಕೋತಾರ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇದು ರೊಟ್ಟಿ ಅದಾದ್ಮೇಲೆ. ಸೊ ಇವಾಗ ಜಸ್ಟ್ ರೊಟ್ಟಿ ನಮ್ಮ ಮಮ್ಮಿ ರೊಟ್ಟಿ ಮಾಡೋದು ಮುಗಿಸ್ದು ನೋಡ್ರಿ. ಈಗ ಪಲ್ಯ ಬಗಾರ ಹಾಕ್ಲತ್ತಾರ. ಆಲ್ರೆಡಿ ಕಟ್ ಮಾಡಿ ಇಟ್ಟೇನು ಅಂದ್ರೂ ಭೀ ನಮ್ಮ ಮಮ್ಮಿ ಉಳ್ಳಾಗಡ್ಡಿ ಮತ್ತು ಟಮಾಟ ಮತ್ತೆ ಕಟ್ ಮಾಡ್ಯಾರ. ಯಾಕೆ ಮಾಡಿದಿ? ಇದು ಕಟ್ ಮಾಡ್ತೀನಿ. ಇದು ಕಟ್ಟಿಂದ ಅಂಬರ್. ಅಂಬರ್ ಮಾಡ್ಲಾಕ. ಸೊ ಅದ್ರಲ್ಲಿಂದ ಕಟ್ಟಿಂದ ಅದು ಏನಂತಾರ ಕಾಳು. ಅದ್ರದ್ದು ಸಾಂಬಾರು ಭೀ ಮಾಡ್ತಾರ. ನೀ ಮಾತಾಡ್ಬೇಕು, ಮತ್ತ ಮಾತಾಡಲ್ಲ ಏನಿಲ್ಲ, ನಾನೇ ವಟ ವಟ ಅನ್ಬೇಕು. ನೋಡಿ ಏನು ಹಾಕಿ ಜೀರಿಗೆ ಒತ್ತಿರಿ ಡಿಮ್ ಮಾಡ್ಲತ್ತದವ. ತಲೆ ದಿಮ್ ಮಾಡ್ಲತ್ತದಂತ ಈಗ ಹೋತಂಗೆ ಈಗ ಮದ್ವೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ರೆಸ್ಟ್ ಮಾಡ್ಕೊಂಡು ರೆಡಿ ಆಗ. ಸೊ ಇದು ಉಳ್ಳಾಗಡ್ಡಿ ಇದು ಪಲ್ಯಕ್ಕೆಲ್ಲ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡಿ ಹಾಕ್ರಿ. ಕಾಳು ಪಲ್ಯಗಳಿಗೆ ಉಳ್ಳಾಗಡ್ಡಿ ಹೆಚ್ಚಿಗಿರಬೇಕು, ಹಂಗಂದ್ರೆ ಟೇಸ್ಟ್ ಕೊಡ್ತದ. ಇದಕ್ಕೂ ಒಣ ಖಾರನೇ ಹಾಕ್ಬೇಕದ, ಹಸಿ ಖಾರ ಹಾಕ್ಬಾರ್ದು. ಹಸಿ ಖಾರ ಅವು ಇನ್ನ ಬೇರೆ ಮಿಕ್ಸ್ ಮಾಡ್ತೀವಿ ನೋಡು ಕುಸುಳಿ, ಹಸಿ ಖಾರ ಹಾಕ್ಬೋದು. ನೀನು ಫೋನ್ ಉಂಟು ಯಾರು? ಸೊ ಅದು ಕಾಳೆಲ್ಲ ಕುದಿಸ್ಕೊಂಡು ಕಾಳು ಈ ಥರ ಹಿಂಗೆ ಕಡೆದಾಗೆಲ್ಲ ಬಗಾರ್ ಹಾಕಿದ್ಮೇಲೆ ಆಮೇಲೆ ಅದು ಕಾಳು ಹಾಕಿ ಚಲೋ ಮಿಕ್ಸ್ ಮಾಡಬೇಕು. ಸೊ ಅದು ಒಂದು ಸ್ವಲ್ಪ ಕುದಿಸ್ಕೋಬೇಕು ನೋಡ್ರಿ. ಪೂರ್ತಿ ಹೆಚ್ಚಿಗೆ ಭೀ ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಅದಕ್ಕಂದ್ರೆ ಬಗಾರ ಹಾಕ್ದಾಗ ಬೇಕಲ್ಲ. ಬಾ ಚಿಕ್ಕ. ಬ್ಲಾಗ್ ಈಸಿನೇಟ್ ಮಾಡಿಲ್ಲ, ನೀನು ಭೀ ಮಾಡಿಲ್ಲ, ಮನೆ ಮಾಡಿಲ್ಲ, ಗ್ಯಾಪ್ ಆಗ್ಯದ. ಎಷ್ಟು ಚಲೋ ಕಾಣತ್ತದ ನಾವು.
ಸೊ ಈ ಥರ ಹಿಂಗೆ ಹಾಕಿ ಒಂದು ಸ್ವಲ್ಪ ಚಲೋ ಮಿಕ್ಸ್ ಮಾಡಿರಿ. ಸೊ ಭಾಳ ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಇದ್ರದಾಗೆ ಒಂದು ಸ್ವಲ್ಪ ಪರ್ಸೆಂಟ್ ಕುದಿಸ್ತೀವಲ್ಲ, ಆಮೇಲೆ ಈ ಥರ ಹಿಂಗೆ ಕೊತ್ತಂಬರಿ ಅದೆಲ್ಲ ಹಾಕಿ ಆಮೇಲೆ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ. ಸೊ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಬೇಕು. ಆ್ಯಕ್ಚುಲಿ ಅವು ಭೀ ಹಾಕಲ್ಲ, ನೀವು ಇವತ್ತಾಕೆ ನೀರು ಹಾಕ್ಲತ್ತಿ? ಸ್ವಲ್ಪ ಇದು ಗ್ರೇವಿ ಗ್ರೇವಿ ಅದಕ್ಕೆ ಅರ್ಧ ನೀನೇ ನೆದ್ರ ಮಾಡಿ ಹೊಡೆದಿಡೋದು. ಏ ಎದಕ್ಕೆ ನೆದ್ರ ಮಾಡ್ಲ? ನಾ ತಂದೆ ನಾನು ನೆದ್ರ ಮಾಡ್ಲೆ. ಈಗ ಸಾರಿನ ಸರಿ, ಈಗ ರೊಟ್ಟಿ ತೋರಿಸ್ದೆ ನಾ ಎಲ್ಲ ನೋಡ್ರಿ. ನಮ್ಮ ಮಮ್ಮಿ ರೊಟ್ಟಿ ಮಾಡಿ, ನೀ ತೋರ್ಸಲ್ ಭೀ ಕರೆಕ್ಟ್ ನಿಂತ. ನೀನು ತೋರಿಸ್ಬೇಕು ಹಿಂಗ ರೊಟ್ಟಿ ಅನ್ಕೋತಂಗೆ ಹೋದ್ರೆ ಹೆಂಗೆ? ಏನು ನೋಡ್ಲ ಮಾಡ್ಲ ರೊಟ್ಟಿ ಏನಾದ್ರೆ ಏನು ಮಾಡಲಿ? ಯಾಕಂತಾರ ಈಗ ಇದು ಇಲ್ಲಿ ಇದೇನು ನೀರು ಅದೇನು ಕುದಿಸಿದ ನೀರು ಅದಲ್ಲ, ಒಂದು ಸ್ವಲ್ಪ ಕಾಳು ಉಳಿಸ್ಯಾರ ಮಮ್ಮಿ ಅದ್ರಾಗೆ. ಇದ್ರಲಿಂತ ಈಗ ಸಾಂಬಾರು ಅದು ಬಗಾರ ಹಾಕ್ತಾರೆ. ಈಗ ಮೊಸರು ತೋರಿಸ್ಲಿ? ಹಾಂ, ಮೊಸರು ಬಟಾಗ ಈ ಕಡೆ ಬಾ. ಮೊಸರು ರಾತ್ರಿ ಇಲ್ಲ ಬಟ 10:30 ಹಿಂಗ ಹಾಲು ಗರಂ ಮಾಡಿ ಹಾಲು ತಣ್ಣಗೆ ಅದ್ರ ಪ್ಲೇ ಇಲ್ಲ. ಈಗ ಈಗ ನಾವು ಒಮ್ಮೆ ಸ್ಪೂನ್ಲಿಂದ ತೆಗ್ದು ತೋರಿಸ್ತಾರ ನೋಡ್ರಿ. ವಾವ್, ಎಷ್ಟು ಚಲೋ ಗಟ್ಟಿ ಆಗ್ಯದ ನೋಡ್ರಿ. ಎಷ್ಟು ಥಿಕ್ ಆಗ್ಯದ ಗಟ್ಟಿ. ಲಸ್ಸಿ ಬಿ ಮಾಡ್ಕೋಬಹುದು ನೀವು ಊಟದಾಗ. ಮಜ್ಜಿಗೆನೂ ಮಾಡ್ಕೋಬಹುದು. ಮಜ್ಜಿಗೆ ಜಾಸ್ತಿ ಆತಾಗ್ಬಿಟ್ಟು ಯಾಕಂದ್ರೆ ಭಾಳ ತಿಕ್ನೆಸ್ ಅದ್ರ ಭಾಳ ಮಜ್ಜಿಗೆನೂ ಮಾಡ್ಕೋಬಹುದು. ಈಗ ಹೌದು, ಇವು ಕಾಳು ಪಲ್ಯ ಜೊತೆ ಇಲ್ಲ, ಇದು ಭಾಳ ಟೇಸ್ಟ್ ಇದು. ಹೌದು, ಅದಕ್ಕೆ ಸಲಕಂತೆ ನಾ ರಾತ್ರಿ ಹೆಪ್ಪಾಕದೆ, ಮತ್ತೆಲ್ಲಿ ಮೊಸರು ತರೋದು ಹಾಲು ಜಾಸ್ತಿ ಇದ್ದೀವಲ್ಲ. ಹೌದೌದು. ಸೊ ಈ ಥರ ಹಿಂಗೆ ಊಟ ಇದ್ರೆ ಮುಗೀತು ನೋಡ್ರಿ. ಸೊ ನಮ್ಮ ಮನ್ಯಾಗ ಸಂಡೇ ನಾಷ್ಟದ ಏನು ಬೇರೆ ಅಲ್ಸಿದ ಡೈರೆಕ್ಟ್ ಊಟನೇ. ಆ್ಯಕ್ಚುಲಿ ಅದೇ ಕರೆಕ್ಟ್ ಅಂತೀನಿ ನಾ. ಏನು ಮಾಡಕ್ಕೆ ನಾವು ಸ್ಕೂಲಿಗೆ ಅದು ಹೋಗ್ತಾ ಇರ್ತೀವಲ್ಲ, ಅದಕ್ಕೆ ನಮಗೆ ನಾಷ್ಟ ಬೇಕು ಮಧ್ಯಾಹ್ನ ಮತ್ತು ಊಟ. ಸೊ ಅದಕ್ಕೆ ಅನ್ಕೇಸಿಂದ ಸಂಡೇ ಏನು ಮಾಡ್ತೀವಿ, ಡೈರೆಕ್ಟ್ ಊಟನೇ ಮಾಡ್ತೀವಿ. ಹೆಂಗೂ ಲೇಟ್ ಮಾಡಿ ಬೀಳ್ತೀವಲ್ಲ, ಅದೇ ಟೈಮ್ ಆಗಿರ್ತದ. ಸೊ ಇದ್ರಲಿಂತ ಉಳ್ದಿದ್ದು ಅದೇನು ಕಟ್ಟಿರ್ತದ ನೋಡು, ಅದ್ರಲಿಂತ ನಮ್ಮ ಮಮ್ಮಿ ಸಾಂಬಾರು ಆಂಬ್ರು ಮಾಡ್ತಾರ್ರಿ, ಕಟ್ಟಿನ ಸಾಂಬಾರು. ಸೊ ಅದು ನೀವು ಮಾಡ್ತಿರಲ್ಲ ಗೊತ್ತಿಲ್ಲ ನನಗೆ, ಐಡಿಯಾ ಇಲ್ಲ. ಹಾಂ, ನಾವು ಮಾಡ್ತೀವಿ. ಅಗರ ನೀವು ಮಾಡಿದ್ದಿಲ್ಲ ಅಂತಂದ್ರೆ ನೋಡ್ರಿ ಈ ಥರ ಹೆಂಗೆ ಮಾಡ್ತಾರೆ. ನೀವು ಬೇಕಾದ್ರೆ ಮಾಡ್ಕೋರಿ, ಬೇಕಾದಿಲ್ಲ ಅಂದ್ರೆ ಇಲ್ಲ. ಮಸ್ತ್ ಟೇಸ್ಟ್ ಆಗಿರ್ತದ, ಒಂದ್ಸಲ ಟ್ರೈ ಮಾಡ್ಲೇಬೇಕು. ಹಾಂ, ಯಾಕಂದ್ರೆ ಗರಂ ಗರಂ ರೈಸ್ದಾಗ ಭಾರಿ ಟೇಸ್ಟ್ ಆಗಿರ್ತದೆ, ಟೇಸ್ಟ್ ಕೊಡ್ತೀವಿ ಆಂಬರು. ನೋಡ್ರಿ ಪಲ್ಯ ಬಿ ಕೂತಿಲ್ಲ ಮಸ್ತ್ ತೆಗಿಲಿ. ಬೇಕಾದ್ರೆ ಬಿಟ್ಟ ಹುಳಿ ಜಾಸ್ತಿ ಹಾಕೋತಾರ ಬಿಟ್ಟ, ನಮಗೂ ಹುಳಿ ಹಾಕಿ ಬರ್ಲಲ್ಲ. ಅದ್ ಸಲಕ್ಕೆ ಏನ್ ಮಾಡ್ತೀನಿ ಬಿಟ್ಟ, ಹುಳಿ ಎದ್ರಾಗ ಮಮ್ಮಿ? ಇದ್ರಲ್ಲಿ ಹುಳಿಚಿನ ಹುಳಿ ಅದ್ರ ನಮ್ಮ ಹುಳಿಚಿನ್ಕೆ ಜಾಸ್ತಿ ಹಾಕಿ ಬರ್ಲಲ್ಲ ನಮಗ್. ಅದಕ್ಕೆ ನಾ ಏನ್ ಮಾಡ್ತೀನಿ, ಸುಮ್ ಸ್ವಲ್ಪ ಹಾಕ್ತೀನಿ. ಮಂದಿ ಏನ್ ಮಾಡ್ತಾರೆ ಜಾಸ್ತಿ ಹಾಕ್ತಾರ ಬಿಟ್ಟ, ಜಾಸ್ತಿ ಹಾಕಿದ್ರೆ ಕಟ್ಟ ಕಟ್ಟ ಚೆನ್ನಾಗ ಆತ ಸಾಂಬಾರ್. ನಾವು ಜಾಸ್ತಿ ತಿನ್ನಲ್ಲ ಹುಳಿ. ಹೌದು, ಹುಳಿ ಹಾಕಿ ಬರಲ್ಲ, ನಮ್ಗೆ ಹುಳಿ ಹಾಕಿ ಬರಲ್ಲ. ಎಣ್ಣೆ ಕಾದಾದ್ಮೇಲೆ ಈ ಥರ ಈಗ ಸಾಂಬಾರಿ ಹೆಂಗೆ ಬಗಾರ ಹಾಕ್ತೀವಲ್ಲ ಸೇಮ್ ಹಂಗೆ ಅಷ್ಟೇ. ಇಲ್ಲೇನು ಹೊಸದ ಏನು ಟೈಪ್ ಇಲ್ಲ, ಏನಿಲ್ಲ. ಅಷ್ಟೇ ಸಾಂಬಾರು ಬದ್ಲಿ ಬ್ಯಾಳಿಯೋದು ಬದ್ಲಿ ಇದು ಕಟ್ಟಿಂದ ಆಂಬರ್ಗತ್ಲೆ ಚಂದ ಆಗ್ತದ ಬಿಡ ಟೇಸ್ಟ್. ಹೌದು, ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಆಗ್ತದ ಬಿಡ ಜರ. ಸೊ ಟ್ರೈ ಮಾಡ್ರಿ ನೀವೇ ಒಂದ್ಸಲ. ಮನೆಯನ್ನ ಕ್ಲೀನಿಂಗ್ ಅದ ಬಿಟ್ಟ ಯುಗಾದಿ. ಹೌದು, ಇನ್ನ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ. ಯುಗಾದಿ ಹಬ್ಬ ಹೊಂಟದಲ್ಲ. ದೇವ್ರಿನ ಇದು ಕೊಡ್ತೀನಿ ಅನ್ಬಿಟ್ಟ. ನಾ ಸಮೀಪಿಂತ ತೋರ್ಸಲ್ಲ ಏನಪ್ಪ, ಎಲ್ಲ ಎಣ್ಣೆ ಸಿಡಿದು ನಿನ್ನೆ ನಾವು ಒಮ್ಮೆ ನೋಡ್ರಿ ಹೇಳ್ತೀವಿ. ಎಣ್ಣೆದಾಗೆ ಮೆಣಸಿಗೆ ಕಟ್ ಮಾಡಿ ಹಾಕ್ಯಾರಾಗ ಏನು ಖರಾಬ್ ಎಣ್ಣೆ ಸಿಡಿದು ಇವೆಲ್ಲ. ಇದು ಈಗ ಇಲ್ಲಿ ಮ್ಯಾಲಿಂದು ಇದೆಲ್ಲ ಏನು ಮಾರ್ಕ್ಸ್ ಕಾಣತ್ತದಲ್ಲ, ಎಣ್ಣೆದೆಲ್ಲ ಸಿಡಿದು ಅಡುಗೆ ಮಾಡ್ಕೊಂಡು ಎಣ್ಣೆ ಸಿಡಿದು ಎಂಥ ಪರಿ ಸಿಡಿದು. ಉಪ್ಪು ಹಾಕಿಲ್ಲ? ಇಲ್ಲಮ್ಮ, ಹಾಕಿಲ್ಲ. ಸೊ ಇದು ಎಣ್ಣೆ ಸಿಡೋದು ಭಾಳ ಡೇಂಜರ್ ನೋಡ್ರಿ. ಹಿಂಗೆ ಫುಲ್ಲ ಅಂತ ಆಗ್ಯದ. ನಿನ್ನೆ ನೀರು ಹಾಕೊಂಡಿನ ಅದು ಸಿಡ್ದಾದ್ಮೇಲೆ ಅಂದ್ರೆ ಭೀ ನೋಡ್ರಿ ಇನ್ನೂ ಹೋಗಿ. ದೂರಿ ಸರಿ ಬಿಟ್ಟ ಬಗಾಸ್ತದ ಇದಾಗ್ತದ. ಹೌದು, ಘಮ ಘಮ ಅಲ್ಲತ್ತದ ಬಗಾರ ಹಾಕೋ ಸ್ಮೆಲ್. ಇದ್ರ ಭಾಳ ಚಂದ ಮಾಡ್ತಾ ಇದ್ರದ್ದು ಕಟ್ಟ ಸ್ವಲ್ಪ ಹಿಂಗೆ
ಅದ ನಮ್ಮ ಮಮ್ಮಿ ಹೊಸ ಇಂಗ್ರೀಡಿಯೆಂಟ್ ಯೂಸ್ ಮಾಡತ್ತಾರ ಹಿಂಗೆ ಸುಮ್ಮಪ್ಪ ಅದೇನು ಅದರಲ್ಲಿಂದ ಏನಿಲ್ಲ ಬೇಡ. ಟೇಸ್ಟ್ ಏನು ಕೊಡಲ್ಲ ಏನಿಲ್ಲ ತಿಳಿನೇ ಇರಲಿ ಬೇಡ. ಸೊ ರೊಟ್ಟಿ ಮಾಡಿದ್ಮೇಲೆ ಗ್ಯಾಸ್ ಕಟ್ಟಿ ನೋಡ್ರಿ ಎಷ್ಟು ಇದು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಜರ ಇನ್ನ ಹೌದು ಭಾಂಡೆಗಳಿಂದ ಭಾಂಡೆಗಳು ಎಷ್ಟು ಬಿದ್ದಾವ. ಅಂದ್ರೆ ಭೀ ಅಡುಗೆದು ಮಾಡೋ ಟೈಮಿಗೆ ಗ್ಯಾಸ್ ಕಟ್ಟಿ ಎಲ್ಲ ಇದು ಆಗ್ತದೆ. ಆಮೇಲೆ ನೀಟ ಎಲ್ಲ ಮಾಡ್ಬೇಕು ಬಿಟ್ಟು ಎಲ್ಲ ಮಾಡಿ ಹೋಗ್ಬೇಕು ನೋಡ. ಹಾಕ್ಲಿ ನೀರು ಹಾಕಿ ಸ್ವಲ್ಪ ಗಟ್ಟಿ. ನೀರು ಹಾಕಿದ್ರೆ ತಿಳಿ ನೀರು ಬೇಕು. ಒಂದು ಸ್ವಲ್ಪ ಹುಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಯಾರ ನೋಡ್ರಿ ಹುಣ್ಸಿನ್ಕಾಯಿ ಒಳಗೆ. ಇಲ್ಲಿ ನೋಡ್ರಿ ಸಾಂಬಾರು ಕುದಿಲತ್ತದ ಮಸ್ತ್ ನೋಡ್ರಿ ಎಷ್ಟು ಭಾರಿ ಕಾಣತ್ತದ. ಚಮಚ ಇಲ್ಲತ್ತದ ಸಾಂಬಾರಿಂದ ತೋರಿಸ್ತೀನಿ. ಆಯ್ತು ಗ್ಯಾಸ್ ಬಂದ್ ಮಾಡ್ತೀವಿ, ಮುಚ್ಚಿ ಗ್ಯಾಸ್ ಆಫ್. ಎಲ್ಲ ಅಡುಗೆ ಆಯಿತು. ಸೊ ಎಲ್ಲ ಊಟ ಸಲ ಪ್ಲೇಟ್ ಹಚ್ಚಿ ನೋಡ್ರಿ, ರೊಟ್ಟಿ ಪಲ್ಯ ಮೊಸರು ಜಸ್ಟ್ ಕಾಂಟ್ ವೇಟ್. ನೋಡ್ರಿ ಎಷ್ಟು ಗಟ್ಟಿ ಆಗ್ಯದ. ಒಂದು ಸ್ವಲ್ಪ ಮ್ಯಾಲೆ ಉಪ್ಪು ಉದುರ್ಸ್ಕೊಂಡು ತಿಂದ್ರೆ ಏನು ಕೇಳ್ತೀರಿ, ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಟೇಸ್ಟ್. ಚಲೋ ಊಟ ಆದ್ಮೇಲೆ ಸಿಗ್ತೀನಂತ. ನಮ್ಮ ಮಮ್ಮಿ ರೆಡಿ ಆದರೂ. ಅಮ್ಮ ಎದ್ನಿಂದರು ಇಲ್ಲ ರಾಮ ಮಂದಿರ ಬಳಿ ಹೋಗಿ ಸಾಕ್ರೆ ಮತ್ತೆ ಬೇರೆ ಆಟ ಹೊಡ್ಕೊಂಡು ಹೋದ್ರಾಯ್ತು. ಮಮ್ಮ ಎದ್ನಿಂದರು ಸಾರಿ ತೋರಿಸು. ರೆಡಿ ಆದ್ರು ನೋಡ್ರಿ ನಮ್ಮ ಮಮ್ಮಿ. ಸಾರಿ ಇದ್ದು ಸೀರೆ ಹಾಕೊಂಡಾರ. ಇವ್ರು ನಮ್ಮ ದೊಡ್ಡಮ್ಮ, ಮಮ್ಮಿನ ಅಕ್ಕ. ಹಾಯ್. ಅವ್ರ ಗೆಳತಿ ಮಗಳ ಮದಿಗೆ ನಡೆದಿರೋ. ಹೌದೇನು? ನಮ್ಮ ಚಿಕ್ಕ ಈಗ ಬಂದಳು. ನಮ್ಮ ಚಿಕ್ಕ ಬಿ ರೆಡಿ ಅದ ನೋಡ್ರಿ. ಸೊ ಇದಕ್ಕೆ ನೋಡ್ರಿ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋಸ್ ಹಿಂಗೆ ನೋಡ್ಕೊತ ಬನ್ನಿರಿ. ಯಾರೆಲ್ಲ ಹೊಸದು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿರಿ. ಸೊ ಹೀಗೆ ವಿಡಿಯೋಸ್ ನೋಡ್ತಾ ಬನ್ನಿರಿ, ಕಮೆಂಟ್ ಮಾಡಿರಿ. ಏನೇ ರೆಸಿಪೀಸ್ ಬೇಕಂತ ಹಿಂಗೆ ಸಪೋರ್ಟ್ ಮಾಡಿರಿ. ಬಾಯ್. ಮುಂದೆ ಬ್ಲಾಗ್ ಸಿಗ್ತೀನಿ.